ನಾನು ಈಗಾಗಲೇ ಹೇಳ್ದಂಗೆ ಸರ್, ಎಷ್ಟೋ ಜನ ಹೇಳ್ತಾರೆ ನಾನು ಜಾಸ್ತಿ ನಡೆಯೋದ್ರಿಂದ ಓಡೋದ್ರಿಂದ ಈ ಥರ ಮಂಡಿ ನೋವು ಬರುತ್ತೆ ಅಂತ ಅಂತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ಒಂದು ಮಟ್ಟಕ್ಕೆ ನಾವು ನಿಜ ಅಂತ ಹೇಳ್ಬೋದು. ಯಾಕಂದರೆ ಓವರ್ ಯೂಸ್ ಅಂತ ಹೇಳ್ತೀವಿ ನಾವು, ಇದನ್ನು ರಿಪೀಟೆಡ್ ಯೂಸ್ ಅಂತ ಹೇಳ್ತೀವಿ. ಯಾವುದನ್ನು ನಾವು ತುಂಬ ಸಲ ಯೂಸ್ ಮಾಡಿ ಅದಕ್ಕೆ ರೆಸ್ಟ್ ಕೊಡದೆ ಅದನ್ನು ರಿಕವರಿ ಆಗೋದಕ್ಕೆ ನಾವು ಅವಕಾಶ ಮಾಡಿಕೊಡದೆ ಇರಬೇಕಾದ್ರೆ ಆವಾಗ ಈ ಥರದ್ದು ನೀ ಪೇನ್ ಎಲ್ಲ ಕಾಣಿಸ್ಕೊಳ್ಳೋದು ಸಹಜ. ಫಾರ್ ಎಕ್ಸಾಂಪಲ್ ರನ್ನರ್ಸ್ ನೀ ಅಂತ ಹೇಳ್ತಾರೆ. ಅವರು ಹೆಂಗೆ ಅಂತಾರೆ, ಮ್ಯಾರಥಾನ್ ರನ್ನರ್ಸ್ ಇರ್ಬೋದು, ಚಿಕ್ಕ ಪುಟ್ಟ 5 ಕಿಲೋಮೀಟರ್ಸ್ ರನ್ನಿಂಗು, ಇದೆಲ್ಲ ಆನ್ ಡೈಲಿ ಬೇಸಿಸಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವ್ರು ಶುರು ಮಾಡ್ತಾರೆ. ಅದೇನಾಗುತ್ತೆ, ನಾನು ಹೇಳ್ದಾಗೆ ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಇದೆಲ್ಲ. ಸೊ ಅವರು ಓಡಿ ಏನಾಗುತ್ತೆ, ಎರಡು ಬೋನ್ಸ್ ಕೊಲೈಡ್ ಆಗಿ ಅವ್ರ ಫುಟ್ವೇರ್ ಕರೆಕ್ಟಾಗಿಲ್ಲ ಅಂದರೆ, ರನ್ನಿಂಗಿಗೆ ಕರೆಕ್ಟಾಗಿಲ್ಲ ಫುಟ್ವೇರು ಅಂತ ಹೇಳಿದಾಗ, ಅಥವಾ ಅವರು ರೋಡ್ ಸೈಡಲ್ಲಿ ಓಡೋದಾಗಲಿ ಅಥವಾ ಮೈದಾನದಲ್ಲಿ ಓಡೋದಾಗಲಿ, ಈ ಥರ ಅನ್ಈವನ್ ಸರ್ಫೇಸಸಲ್ಲಿ ಓಡೋದು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಔಟ್ ಆಫ್ ದಿ ಬ್ಲೂ ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ನೀ ಪೇನ್ ಬರೋ ಸಂಭಾವನೆಗಳು ಜಾಸ್ತಿ ಇರುತ್ತೆ. ಹೌದು, ಡೆಫಿನೆಟ್ಲಿ.